ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್. ಬನ್ನಿ ಇವತ್ತು ಒಂದು ರುಚಿಯಾದ ಗೊಜ್ಜು ಅವಲಕ್ಕಿ ಮಾಡೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್, ಸೂಪರ್ ಟೇಸ್ಟ್. ನೋಡಿ, ಇವಾಗ ನಾನು ಗೊಜ್ಜು ಅವಲಕ್ಕಿಗೆ ಗಟ್ಟಿ ಅವಲಕ್ಕಿ ತೊಗೋತಾ ಇದ್ದೀನಿ. ನನ್ನ ಹಿಡಿನಲ್ಲಿ ಒಂದು 3 ಹಿಡಿ ಅವಲಕ್ಕಿ ಹಾಕ್ಕೋತೀನಿ. ಅವಲಕ್ಕಿ ಹಾಕ್ಕೊಂಡ ನಂತರ ಅದನ್ನು ನಾನು ಚೆನ್ನಾಗಿ ಸ್ವಲ್ಪ ಮಾಡಿ ನೋಡಿ. ಇವಾಗ ತೊಗೊಂಡಿದ್ದೀನಿ, 3 ಹಿಡಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ. ಇದನ್ನು ನಾವು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನೈಸ್ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ನಾವು ಒಂದು ದಪ್ಪ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡು ನೀರಿನಲ್ಲಿ ಚೆನ್ನಾಗಿ ನೆನೆಸಿಟ್ಬಿಡೋಣ. ಅದು ನೆನ್ಕೊಳ್ಳಿ. ಅಷ್ಟರಲ್ಲಿ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬರೋಣ. ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಫುಲ್ ನೈಸ್ ಪೌಡ್ರು ಬೇಡ ನಮಗೆ. ಗೊಜ್ಜು ಅವಲಕ್ಕಿಗೆ ಹಾಗೇ ಇರಬೇಕು. ಮಾಮೂಲಿ ಅವಲಕ್ಕಿ ಎಲ್ಲ ಮಾಡ್ತಾ ಇರೋದು ಗೊಜ್ಜು ಅವಲಕ್ಕಿ ಅಂತ. ಬನ್ನಿ ಇವಾಗ ನಾವು ಇದನ್ನು ಪೌಡ್ರ್ ಮಾಡ್ಕೊಂಬಂದ್ಬಿಡೋಣ ಹೋಗಿ. ಫಾಸ್ಟಾಗಿ ಆಗುತ್ತೆ ಫ್ರೆಂಡ್, ಈ ತಿಂಡಿ ತುಂಬಾ ಬೇಗ ಫಾಸ್ಟಾಗಿ ಆಗುತ್ತೆ. ನೋಡಿ, ಇವಾಗ ಈ ಥರ ಪುಡಿ ಮಾಡ್ಕೋಬೇಕು. ಈ ಥರ ಇರಬೇಕು, ಪುಡಿಯಾಗಿ ನೈಸ್ ಮಾಡಬಾರ್ದು. ನೋಡಿ, ಮಾಡ್ಕೊಂಬಂದಿದ್ದೀನಿ. ಇವಾಗ ಇದನ್ನು ನಾವಾಗಲೇ ಹುಣಸೆಹಣ್ಣು ನೆನೆಸಿದ್ವಲ್ಲ, ಆ ನೀರಿನಲ್ಲಿ ಇದನ್ನು ಕಲಿಸ್ಕೊಳ್ಳೋಣ. ನೀರು ನೋಡಿ ಚೆನ್ನಾಗಿ ಹುಣಸೆಹಣ್ಣು ಕಿವುಚಿ ಹುಣಸೆಹಣ್ಣೆಲ್ಲ ತೆಗೆದು ಸೈಡ್ಗೆ ಇಟ್ಬಿಡಿ. ಅದರೊಳಗಿಡೋ ಪಲ್ಪ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ಸ್ವಲ್ಪನೇ ನೀರು ಚಿಮ್ಕಿಸ್ಕೊಂಡು ಈ ಅವಲಕ್ಕಿ ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಹಾಕಬಾರ್ದು ಹುಣಸೆಹಣ್ಣು ನೀರನ್ನ. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಉಂಡೆ ಥರ ಆಗಬಾರ್ದು. ಅದು ಬಿಡಿಯಾಗೇ ಇರಬೇಕು ಕಲಿಸಿದಾಗ. ನೋಡಿ, ಈ ರೀತಿ ಚಿಮ್ಕಿಸ್ಕೊಂಡು ಅದು ನೀಟಾಗಿ ಎಲ್ಲ ಅವಲಕ್ಕಿನೂ ಒದ್ದೆ ಆಗಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಈ ಚಳಿಗಾಲದಲ್ಲಂತೂ ಪಕ್ಕದಲ್ಲಿ ಒಂದು ಕಪ್ ಕಾಫಿ ಇಟ್ಕೊಂಡು ತಿಂತಾಯಿದ್ರೆ ಅವಲಕ್ಕಿ ಮಜ್ಜನೇ ಬೇರೆ. ನೋಡಿ, ಆಯಿತು. ಇವಾಗ ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡೋಣ. ಸೈಡ್ಗೆ ಇಟ್ಬಿಟ್ಟು ನಾವು ಒಗ್ಗರಣೆಗೆ ಏನೇನು ಬೇಕು ನೋಡೋಣ. ಸಾಸಿವೆ ಇಟ್ಕೊಂಡಿದ್ದೀನಿ, ಹಾಗೆ ಚಿಲ್ಲಿ ಪೌಡ್ರ್ ಇಟ್ಕೊಂಡಿದ್ದೀನಿ, ಅಚ್ಕಾರದ ಪುಡಿ, ಹಾಗೆ ಅರ್ಶಿನದ ಪುಡಿ ಇಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಕಡಲೆಬೀಜ ಇಟ್ಕೊಂಡಿದ್ದೀನಿ, ಹಾಗೆ ಒಂದು 1/4 ಕಪ್ಪು ಒಣ ಕೊಬ್ಬರಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ನಿಮ್ಮ ಕಡಲೆಬೇಳೆ ಉದ್ದಿನಬೇಳೆ ಬೇಕಂದ್ರೆ ಹಾಕ್ಕೊಳ್ಳಿ. ನಾನು ಕಡಲೆಬೇಳೆ ಉದ್ದಿನಬೇಳೆ ಬೇಡ, ಹಾಕಿಲ್ಲ. ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅವಲಕ್ಕಿಗೆ, ಗೊಜ್ಜು ಅವಲಕ್ಕಿಗೆ. ಹಾಗಾಗಿ ನೋಡಿ, ನಾನು ಆವಾಗಲೇ ಕಲಸಿಟ್ಟಿದ್ದೆ, ಎಲ್ಲ ಚೆನ್ನಾಗಿ ನೆಂದಿದೆ. ಏನಾದರೂ ಉಂಡೆಗಳಿದ್ದರೆ ಅದನ್ನು ಪುಡಿ ಮಾಡ್ಕೊಳ್ಳಿ ನೀಟಾಗಿ. ಯಾಕೆಂದರೆ ಮಿಕ್ಸ್ ಆಗಬೇಕಲ್ವ ಎಣ್ಣೆನೆಲ್ಲ ಚೆನ್ನಾಗಿ. ಪುಡಿ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಈಗ ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕೋಣ ಬನ್ನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಚಟ್ಪಟ ಅಂತ ಸೌಂಡ್ ಬಂದಮೇಲೆ ಕಡಲೆಬೀಜ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಸಾಸಿವೆ ಸಿಡಿತಾ ಇದೆ. ಕಡಲೆಬೀಜ ಹಾಕ್ಕೊಳ್ಳೋಣ. ಕಡಲೆಬೀಜ ಹಾಕ್ಕೊಂಡು ಕಡಲೆಬೀಜನೂ ಕೆಂಪಾಗೋವರೆಗೂ ಹುಡ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈಗ ನಾನು ಒಂದು 1/4 ಚಮಚ ಅರ್ಶಿನದ ಪುಡಿ ಹಾಕ್ಕೊಂಡೆ, ಹಾಗೆ 1 ಚಮಚ ಅಚ್ಕಾರದ ಪುಡಿ. ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಬೇಗ ಆಗೋಗ್ಬಿಡುತ್ತೆ. ಈ ಜಾಗದಲ್ಲಿ ನೀವು ಕಡಲೆಬೇಳೆ ಉದ್ದಿನಬೇಳೆ ಬೇಕಾದ್ರೆ ಹಾಕ್ಕೋಬೋದು, ನನಗೆ ಬೇಡ, ಹಾಕಿಲ್ಲ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿನಲ್ಲ, ಸಾಫ್ಟಾಗಿದೆ. ಅದನ್ನು ಕೂಡ ಹಾಕ್ಕೊಂಡು ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್. ಒಂದು ಒಳ್ಳೆ ಮಿಕ್ಸ್ ಕೊಡಿ. ಎಲ್ಲ ಬೆರೆತ್ಕೋಬೇಕು, ಉಪ್ಪು, ಖಾರ, ಎಣ್ಣೆ ಎಲ್ಲ ಬೆರೆತ್ಕೊಂಡು ಚೆನ್ನಾಗಿ ಬಿಸಿ ಆಗಬೇಕು ಅವಲಕ್ಕಿ ನಮಗೆ. ಈಗ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟೇ ಫ್ರೆಂಡ್, ಅವಲಕ್ಕಿ ಆಗೋಯ್ತು ನೋಡಿ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್. ನಾನು ನಿಮ್ಮನ್ನಷ್ಟೇ ಕೇಳ್ಕೊಳ್ಳೋದು, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನಗೆ ಹೇಗೆ ನಾನು ಮನೇಲಿ ಮಾಡ್ತೀನೋ ಆ ರೀತಿ ಮಾಡಿದ್ದೀನಿ ನಾನು ಗೊಜ್ಜು ಅವಲಕ್ಕಿ. ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಗೊಜ್ಜು ಅವಲಕ್ಕಿನ ನನ್ನ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ ನೋಡಿ. ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಆಗಿದೆ ಗೊಜ್ಜು ಅವಲಕ್ಕಿ ಮಾಡಿದ್ದು. ತುಂಬಾ ರುಚಿಯಾಗಿರುತ್ತೆ. ಅವಲಕ್ಕಿ ಉಪ್ಪಿಟ್ಟಿಗಿನ್ನ ಗೊಜ್ಜು ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಬೆಲ್ಲ ಬೇಕಾದ್ರೆ ಹಾಕ್ಕೋಬೋದು ಹುಣಸೆಹಣ್ಣು ನೆನೆಸುವಾಗ. ನನಗೆ ಬೆಲ್ಲ ಬೇಕಿಲ್ಲ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.